ಶಿಕ್ಷಣ ಸಚಿವರೇ, ಉಸ್ತುವಾರಿ ಸಚಿವರೇ, ಇಲ್ಲಿ ನೋಡಿ ನಿಮ್ಮ ಕ್ಷೇತ್ರದಲ್ಲಿ ಏನು ಆಗ್ತಾ ಇದೆ ಅಂತ. ಇದೇನು ಸರ್ಕಾರಿ ಶಾಲೆಯೋ ಅಥವಾ ದನದ ದೊಡ್ಡೆಯೋ ಒಂದೂ ಗೊತ್ತಾಗ್ತಾ ಇಲ್ಲ. ಶಿಕ್ಷಣ ಸಚಿವರೇ, ಉಸ್ತುವಾರಿ ಸಚಿವರೇ, ಸ್ವಲ್ಪ ಇಲ್ಲಿ ಗಮನ ಕೊಡಿ. ಏನಾಗ್ತಾ ಇದೆ ಅಂತ ಸ್ವಲ್ಪ ನೋಡಿ. ಇದೇನು ಸರ್ಕಾರಿ ಶಾಲೆನೋ ಅಥವಾ ದನದ ದೊಡ್ಡಿನ? 14 ಕೊಠಡಿಗಳಲ್ಲಿ 750ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನ ಕೂರಿಸ್ತಾ ಇದ್ದಾರೆ. ಶಾಲೆಗಳ ಅಭಿವೃದ್ಧಿಗೆ ಅನುದಾನ ಬಂದ್ರು ಯಾಕಿಷ್ಟು ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದ್ದೀರಾ? ಇದು ಹಂಪಿನಕಟ್ಟೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ದುಸ್ಥಿತಿ. ಹೊಸಪೇಟೆ ತಾಲೂಕಿನ ಹಂಪಿನಕಟ್ಟೆಯ ಸರ್ಕಾರಿ ಶಾಲೆ, ಇದರ ದುಸ್ಥಿತಿಯನ್ನು ಒಮ್ಮೆ ನೀವು ಬಂದು ನೋಡಿ. ಫಲಿತಾಂಶದಲ್ಲಿ ಈ ಶಾಲೆ ಮುಂದೆ ಸೌಕರ್ಯದಲ್ಲಿ ಹಿಂದೆ ಉಳಿದಿದೆ. 2014ರಲ್ಲಿ ಹೈಸ್ಕೂಲ್ ಆರಂಭವಾಗಿದ್ರು ಈ ತನಕ ಮಾಡಿಲ್ಲ. ಪ್ರಾಥಮಿಕ ಶಾಲೆಯಲ್ಲೇ ಹೈಸ್ಕೂಲ್. ಕೇಳೋರು ಯಾರು? ಇದನ್ನೆಲ್ಲ ಯಾರು ಪ್ರಶ್ನೆ ಮಾಡ್ತಾ ಇದ್ದಾರೆ? ನೀವು ಕೂಡ ಗಮನಿಸ್ತಾ ಇದ್ದೀರಾ. 14 ಕೊಠಡಿಗಳಲ್ಲಿ 750ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನ ಕೂರಿಸ್ತಾರೆ ಅಂತ ಅಂದ್ರೆ ಆ ಮಕ್ಕಳು ಯಾವ ರೀತಿ ಕುತ್ಕೊಂಡು ಪಾಠ ಕಲಿಯೋದಕ್ಕೆ ಸಾಧ್ಯ ಆಗುತ್ತೆ? ಶಾಲೆಗಳ ಅಭಿವೃದ್ಧಿಗೆ ಅನುದಾನ ಬರ್ತಾ ಇದೆಯಲ್ಲ, ಆ ಅನುದಾನ ಎಲ್ಲಿ ಹೋಗ್ತಾ ಇದೆ? ಇದು ಹಂಪಿನಕಟ್ಟೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ದುಸ್ಥಿತಿ ನೀವು ಗಮನಿಸ್ತಾ ಇದ್ದೀರಾ. 2014ರಲ್ಲಿ ಹೈಸ್ಕೂಲ್ ಆರಂಭವಾಗಿದ್ರು ಕೂಡ ಇಲ್ಲಿಯ ತನಕ ಒಂದಿಷ್ಟು ಕೂಡ ಅಭಿವೃದ್ಧಿಯನ್ನ ಈ ಶಾಲೆ ಕಂಡಿಲ್ಲ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ಏನಿದು? ಇದೇನು ಸರ್ಕಾರಿ ಶಾಲೆನ ಅಥವಾ ದನದ ದೊಡ್ಡಿನ? ಇಲ್ಲ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಯಾಕಿಷ್ಟು ನಿರ್ಲಕ್ಷ್ಯ? ವಿಜಯನಗರದಲ್ಲಿ ಇರತಕ್ಕಂತಹ ಈ ಒಂದು ಹಂಪಿನಕಟ್ಟೆ ಎನ್ನತಕ್ಕಂತಹ ಶಾಲೆಯ ವಾತಾವರಣ ನೋಡಿದ್ರೆ ಯಾವುದೇ ರೀತಿಯಾದಂತಹ ಮೂಲಭೂತ ಸೌಕರ್ಯಗಳು ಇಲ್ಲದೆ ಏನು ವಿದ್ಯಾರ್ಥಿಗಳು ಪರದಾಡುವಂತಹ ಪರಿಸ್ಥಿತಿಯಾಗಿದೆ. ರಾಜ್ಯ ಸರ್ಕಾರ ಈ ಒಂದು ಕಲ್ಯಾಣ ಕರ್ನಾಟಕ ಭಾಗ ಶೈಕ್ಷಣಿಕವಾಗಿ ಸಾಕಷ್ಟು ಹಿಂದೆ ಉಳಿದಿದೆ ಎಂದು ಹೇಳುವುದರ ಮೂಲಕ ಅನುದಾನ ಬಿಡುಗಡೆ ಆದರೂ ಇಲ್ಲಿ ಸ್ಥಳೀಯ ಶಾಸಕರಾಗಿರ್ಬೋದು ಅಥವಾ ಇತರೆ ಜನಪ್ರತಿನಿಧಿಗಳ ಒಂದು ದಿವ್ಯ ನಿರ್ಲಕ್ಷ್ಯದಿಂದಾಗಿ ಮೂಲಭೂತ ಸೌಕರ್ಯಗಳೇ ಇಲ್ಲದಂತೆ ಆಗಿದೆ. ಅದರಲ್ಲಿ ಮುಖ್ಯವಾಗಿ ಕೊಠಡಿಗಳ ಕೊರತೆ, ಕುಡಿಯುವ ನೀರಿನ ಕೊರತೆ, ಶೌಚಾಲಯ ವ್ಯವಸ್ಥೆ ಮತ್ತು ಕ್ರೀಡಾಂಗಣ ವ್ಯವಸ್ಥೆ ಇವೆಲ್ಲವೂ ಒಂದು ಕಡೆ ಆದರೆ ಮತ್ತೊಂದು ಕಡೆ ಸುಮಾರು 750 ವಿದ್ಯಾರ್ಥಿಗಳನ್ನು ಕೇವಲ 14 ಶಿಕ್ಷಕರು 14 ಕೊಠಡಿ ಒಳಗೆ ಹಾಕ್ತಾರೆ ಮತ್ತು ಶಿಕ್ಷಕರ ಕೊರತೆಯೂ ಸಹ ಇಲ್ಲಿ ಕಾಣ್ತಾ ಇದೆ. ಗೆಸ್ಟ್ ಟೀಚರ್ಗಳನ್ನ ಕರೆದುಕೊಂಡು ಪಾಠ ಮಾಡಿರ್ತಕ್ಕಂತಹ ಒಂದು ಪರಿಸ್ಥಿತಿ ಇಲ್ಲಿ ಎದುರಾಗಿದೆ. ಇದರ ಜೊತೆಗೆ ಇಲ್ಲಿ ಏನು ಮಕ್ಕಳನ್ನು ಸುಸಜ್ಜಿತವಾಗಿ ಒಂದು ಶಾಲೆಗೆ ಕಳಿಸುವುದು ಪೋಷಕರ ಒಂದು ನಡೆ ಆದ್ರೆ ಇಲ್ಲಿ ಮಕ್ಕಳನ್ನು ಕೇವಲ ಈ ದನದ ಕೊಟ್ಟಿಗೆಯಲ್ಲಿ ತುಂಬಿದಂತೆ ಪ್ರತಿ ತರಗತಿಯಲ್ಲಿ ತುಂಬುವಂತಹ ಕೆಲಸ ಕೆಲವೊಂದು ಸಾರಿ ಈ ಒಂದು ಸ್ಥಳದ ಕೊರತೆ ಉಂಟಾದಾಗ ಈ ಒಂದು ಶಾಲೆಯ ಬಯಲು ಮೈದಾನ ಅಥವಾ ಗಿಡದ ನೆರಳಲ್ಲಿ ಈ ಒಂದು ಪಾಠ ಮಾಡತಕ್ಕಂತಹ ವ್ಯವಸ್ಥೆ ಇರುವುದು ಈ ಒಂದು ಶಿಕ್ಷಣ ಕ್ಷೇತ್ರಕ್ಕೆ ಸ್ಥಳೀಯವಾಗಿ ಇಲ್ಲದೆ ಇರತಕ್ಕಂತಹ ಒಂದು ಕೊರತೆಯ ಬಗ್ಗೆ ಸಂಪೂರ್ಣವಾಗಿ ಇಲ್ಲಿ ಎದ್ದು ತೋರಿಸತಕ್ಕಂತಹ ಒಂದು ವಾತಾವರಣ ಗೋಚರಿಸ್ತಾ ಇದೆ. ಸಾಹಿತ್ಯ ಇಲ್ಲಿ ಸ್ಥಳೀಯ ಶಾಸಕರಾಗಿರ್ಬೋದು ಅಥವಾ ಜನಪ್ರತಿನಿಧಿಗಳಾಗಿರ್ಬೋದು ಸಾಕಷ್ಟು ಅನುದಾನ ಇದೆ ಹಾಗೂ ಜಿಲ್ಲೆ ವಿಭಾಗವಾಗಬೇಕು. ಓಕೆ, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು STMC ಸದಸ್ಯರಾದಂತಹ ಹನುಮಂತಪ್ಪ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್, ಶಾಲೆಯ ದುಸ್ಥಿತಿಯ ನಿಮ್ಮ ಗಮನಕ್ಕೂ ಕೂಡ ಬಂದಿರುತ್ತೆ. ಶಾಲೆ ಯಾವ ಪರಿಸ್ಥಿತಿಯಲ್ಲಿ ಇದೆ ಅಂತ? ಮೇಡಮ್, ಶಾಲೆ ಬಗ್ಗೆ ನಾವೆಲ್ಲ ಅಧಿಕಾರಿಗಳಿಗೂ ನಾವು ಕೂಡ ಮಾಹಿತಿ ಕೊಟ್ಟಿದ್ದೀವಿ. ಆದ್ರೂ ಕೂಡ ಇಲ್ಲಿವರೆಗೂ ಯಾರು ರೆಸ್ಪಾನ್ಸ್ ಮಾಡಿರ್ಲಿಲ್ಲ. ಅದು ದಾನವಾಗಿ ಕೊಟ್ಟಿರ್ತಕ್ಕಂಥ ಸ್ಕೂಲ್ ಮೇಡಮ್, ಅದು ಸರ್ಕಾರಿ ಇದ್ರಲ್ಲೆಲ್ಲ ಕಟ್ಟಿರೋದು. ನಮ್ಮೂರು ಅಂಬರೀಶ್ ಗೌಡ್ರು ಅಂತ ಇದಾರೆ ಮೇಡಮ್, ಊರ್ಗೌಡ್ರು. ಅವರು 1 ಎಕರೆ ಜಾಗವನ್ನ ದಾನವಾಗಿ ಕೊಟ್ಟಿರೋದು ಮೇಡಮ್. ಅದರಲ್ಲಿ ಸ್ಕೂಲ್ ಕಟ್ತಕ್ಕಂಥದ್ದು. ಬಟ್ ಅದು ಅರೆಬರೆ ಆಗ್ಬಿಟ್ಟಿದೆ ಮೇಡಮ್ ಇಲ್ಲಿವರೆಗೆ. ನಾವೆಲ್ಲ ಈ ನಾವು ಒಂದು ನಮ್ಮ ಇವರು ಸ್ನೇಹಿತರು ನಾಗರಾಜ್ ಪಾಳ್ಯ ಅವರು ಮತ್ತು ಜಿ ಸುಬ್ಬರಾವ್ ಅವರು ಪ್ಲಸ್ ವರದಿಯನ್ನು ಮಾಡಿದ್ರು ಮೇಡಮ್ ಪೇಪರ್ ನ್ಯೂಸ್ ಅಲ್ಲಿ. ಅವಾಗ ಅವ್ರು ಇಲ್ಲಿವರೆಗೂ ಕೂಡ ಬಂದು ನೋಡ್ಕೊಂಡು ಹೋದ್ರು ಮೇಡಮ್. ಇಲ್ಲಿವರೆಗೂ ಕೂಡ ಯಾವುದೇ ಕಾಮಗಾರಿ ಚಾಲುವಾಗಿಲ್ಲ. ಓಕೆ ಸರ್, ಥ್ಯಾಂಕ್ ಯು ಪವರ್ ಟಿವಿ ಜೊತೆ ಮಾತನಾಡಿದ್ಕೆ. ಈಗಲಾದ್ರೂ ಸ್ವಲ್ಪ ಸರ್ಕಾರ ಎಚ್ಚೆತ್ಕೊಂಡು, ಈಗ ಆಲ್ರೆಡಿ ಸರ್ಕಾರಿ ಶಾಲೆ ಸರ್ಕಾರಿ ಕಾಲೇಜ್ ಅಂದ್ರೆ ಎಲ್ಲರೂ ಕೂಡ ಮೂಗು ಮುರಿತಾ ಇದ್ದಾರೆ. ಅಂತಹ ಸಂದರ್ಭದಲ್ಲಿ ಮೂಲಭೂತ ಸೌಕರ್ಯ ಇಲ್ಲ ಅಂದ್ರೆ ಯಾವ ಪೋಷಕರು ಕೂಡ ತಮ್ಮ ಮಕ್ಕಳನ್ನ ಕರ್ಕೊಂಡು ಬಂದು ಸರ್ಕಾರಿ ಶಾಲೆಗೆ ಸೇರಿಸಲ್ಲ. ನಮ್ಮ ಸರ್ಕಾರಿ ಶಾಲೆಯಲ್ಲಿ ಹಾಜರಾತಿ ಹೆಚ್ಚಾಗಬೇಕು, ನಮ್ಮ ಸರ್ಕಾರಿ ಶಾಲೆಗಳು ಅಭಿವೃದ್ಧಿ ಆಗ್ಬೇಕಂದ್ರೆ ದಯವಿಟ್ಟು ಸ್ವಲ್ಪ ಎಚ್ಚೆತ್ಕೊಂಡು ಈ ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಮಾಡುವ ಕೆಲಸವನ್ನ ಇಲ್ಲಿ ಸಚಿವರು ಮಾಡಬೇಕಾಗುತ್ತೆ, ಶಾಸಕರು ಮಾಡಬೇಕಾಗುತ್ತೆ. ಜೊತೆಗೆ ಸರ್ಕಾರ ಮೊದಲು ಎಚ್ಚೆತ್ಕೊಳ್ಬೇಕಾಗತ್ತೆ. ನೋಡೋಣ ಈಗಲಾದ್ರೂ ಅಭಿವೃದ್ಧಿ ಮಾಡ್ತಾರಾ, ಅಲ್ಲಿ ಶಾಲೆಯ ಪರಿಸ್ಥಿತಿಯನ್ನು ಅವಲೋಕನ ಮಾಡ್ತಾರಾ ಅಂತ ನೋಡೋಣ.